ಅದಕ್ಕೆ ಇವತ್ತಿನ ದಿವಸ ಉಪದೇಶ ಅನ್ನೋದು ನಮ್ಮ ಪಾಲಿಗೆ ಬಂದದ. ಹೌದು, ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತಾ ಹೇಳ್ರಿಪ್ಪ. ಉಪದೇಶದಾಗ ಎಂತ ಶಕ್ತಿ ಅದ ಕೇಳ್ರಿ ಕೇಳ್ರಿ ಕೂತು. ಗರಗದ ಮಡಿವಾಳಪ್ಪ ಮಠದಾಗ ಕೂತಿದ್ದ. ಹೌದು, ಗರಗದ ಮಡಿವಾಳಪ್ಪ ಮಠದಾಗ ಕೂತಿದ್ದ. ಏನಾಯ್ತ್ರಿ ಮಾಸ್ತರ? ಇವನ ಬೆಟ್ಟಿಗೆ ನವಲುಗುಂದ ನಾಗಲಿಂಗಪ್ಪ ಮುತ್ಯ ಹೊಂಟಿದ್ದ. ಕುತ್ತಲ್ಲೇ ಗೊತ್ತಾಯ್ತು. ಹೌದ ಹೌದ ಗರಗದ ಮಡಿವಾಳಪ್ಪಗ ನನ್ನ ಬೆಟ್ಟಿಗೆ ನವಲುಗುಂದ ನಾಗಲಿಂಗಪ್ಪ ಮುತ್ಯ ಹೊಂಟಾನ. ಅವ ಬಾಳ ಕಿಡಿಗೇಡದಾನ. ಅವ ಸುಮಾರು ಮನುಷ್ಯ ಅದಾನ. ಅವನಿಗೆ ನಾ ಬೆಟ್ಟಿ ಆಗಬಾರ್ದಂತ ಹೇಳಿ ಗರಗದ ಮಡಿವಾಳಪ್ಪ ಮಠದ ಬಾಗ್ಲ ಹಾಯ್ಕೊಂಡು ಒಳಗ ಕೂತ. ಹೌದ್ ಹೌದ್ರಿ. ಗರಗದ ಮಡಿವಾಳಪ್ಪ ಮಠದ ಬಾಗ್ಲ ಮುಚ್ಚಿ ಒಳಗ ಮಠದಾಗ ಕೂತ. ಏನಾಯ್ತ್ರಿ ಮುಂದ? ಅವಾಗ ನವಲಗುಂದ ನಾಗಲಿಂಗಪ್ಪ ಮುತ್ಯ ಬಂದು ನಿಂತು ನೋಡ್ದ. ಹೌದು, ಎಂದೂ ಮುಚ್ಚಲಾರ ಮಠ ಇವತ್ತು ಮುಚ್ಚದ. ಗರಗದ ಮಡಿವಾಳಪ್ಪನ ಬಾಗ್ಲ ಮುಚ್ಚಾದ, ಇವತ್ತು ಮುಚ್ಚದ. ಯಾವಾಗ ನೀ ಮುಚ್ಚಿ ಅಂದ್ರ ಇದು ಬಾಗ್ಲು ನಿನ್ನ ಕೈಲೇನೆ ತೆರಸ್ನಿ ಅಂತ ಶಬ್ದ ಮಾಡ್ದ. ಹೌದ್ ಹೌದ್ರಿಪ್ಪ. ನವಲಗುಂದ ನಾಗಲಿಂಗಪ್ಪ ಮುತ್ಯ ಹೊರಗ ನಿಂತು ಒದರ್ದ. ಏನಂತ? ಮಡಿವಾಳಪ್ಪ ಮುತ್ಯ ಹೋಗ್ ಕೊಡ್ಲಿಲ್ಲ, ಬಂದು ಬಾಗ್ಲ ತೆರೀಲಿಲ್ಲ. ಹೌದ್, ಅವಾಗ ಅವ ನವಲಗುಂದ ನಾಗಲಿಂಗಪ್ಪ ಮುತ್ಯ ಬಂದು ಬಾಯಿ ದಂಡಿಗೆ ಕೂತ. ಹೌದ್, ಒಬ್ಬಕ್ಕೆ ಹೆಣ್ಮಗಳು ತುಂಬಿದ ಕೊಡ ತಗೊಂಡು ನೀರಿಗೆ ಬಂದಳು ಅದೇ ಬಾಯಿಗೆ. ಹೌದ್ರಿಪ್ಪ. ಮಠದ ಮುಂದೆ ಬಾಯಿ, ಅದೇ ಬಾಯಿಗೆ ಹೆಣ್ಮಗಳು ತುಂಬಿದ ಕೊಡ ತಗೊಂಡು ನೀರಿಗೆ ಬಂದಳು. ಏನಾಯ್ತ್ರಿ ಮುಂದ? 7 ತಿಂಗಳ ಗರ್ಭಿಣಿ ಇದ್ದಳು ಹೆಣ್ಮಗಳು. 7 ತಿಂಗಳ ಗರ್ಭಿಣಿ ಇದ್ದಳು. ಗರ್ಭಿಣಿ ಅದಾಳ. ಹಾದ್ಲು ಬಾಯಾಗ. ಹೋಗಿ ಬಾಯಾಗ ಇಳಿದು ತರಿ ಹೊಡೆದು ಇನ್ನು ನೀರು ತುಂಬಬೇಕತ್ತಿದ್ಲು. ನವಲಗುಂದ ನಾಗಲಿಂಗಪ್ಪ ಮುತ್ಯ ಹೋಗಿ ಆಕಿಗೆ ಬಾಯಾಗ ನುಗ್ಗಿಸಿಬಿಟ್ಟ. 7 ತಿಂಗಳ ಗರ್ಭಿಣಿ ಹೆಣ್ಣು ಮಗಳಿಗೆ ಬಾಯಾಗ ನುಗ್ಗಿಸ್ದ. ಏನಾಯ್ತ್ರಿ ಮುಂದ? ಓಡಿ ಬಂದು ಬಾಯಿ ದಂಡಿಗೆ ನಿಂತು ಹೊಡ್ಕೊಳ್ಳೋದು ಬಡ್ಕೊಳ್ಳೋದು ಕಿರ್ಚಾಡೋದು ಮಾಡ್ಲಕತ್ತ. ಹೌದಾ? ಊರಾನ ಮಂದಿಗೆ ಕೂಡಿಸ್ದ. ನೋಡ್ರಿ, 7 ತಿಂಗಳ ಗರ್ಭಿಣಿ ಇದ್ದ ಹೆಣ್ಮಗಳಿಗೆ ಬಾಯಾಗ ನುಗ್ಗಿಸಿ ಮಡಿವಾಳಪ್ಪ ಮುತ್ಯ ಮಠದ ಬಾಗಲ ಹಾಯ್ಕೊಂಡು ಒಳಗ ಕೂತಾನ ಅಂತ ಹೇಳ್ದವ. ಹೌದ್ ಹೌದ್ ಹೌದು, ಹೊರಗೆ ಬರ್ಬೇಕಲ್ಲವ. ಊರಾನ ಮಂದಿ ಬತ್ರಿ ತೇಟ ಜಾಗ ಸಾಲಿಲ್ಲ, 8 ಮಂದಿ ಕೂಡ್ತು. ಹೆಣ್ಮಗಳು ಮುಡಿಗೆ ತಳಕ್ ಹೋಗಿದ್ಳು. ಹೌದಾ? ಹೆಣ್ಮಗಳು ಪ್ರಾಣ ಹಾರಿ ಹೋಗಿತ್ತು. 7 ತಿಂಗಳು ಹೊಟ್ಲಿದ್ದ ಹೆಣ್ಮಗಳು ಜನ ಕೂಡ್ತು ಸಿಕ್ಕಾಪಟ್ಟೆ ಮಠದ ಮುಂದ. ಹೌದಾ? ನವಲಗುಂದ ನಾಗಲಿಂಗಪ್ಪ ಕೇಳ್ತಾರ, ಹೆಣ್ಮಗಳಿಗೆ ಏನಾಗ್ಯದ? ನವಲಗುಂದ ನಾಗಲಿಂಗಪ್ಪ ಹೇಳ್ದ, ಮಡ್ಯಾಳಪ್ಪ ಮುತ್ಯ ಬಾಯಾಗ ನುಗ್ಗಿಸ್ಕೆರೆ ಒಳಗ್ ಹೋಗಿ ಬಾಗಿಲು ಹಾಕೊಂಡು ಕೂತಾನ ಅಂತ ಹೇಳ್ದ. ಹೌದ್ ಹೌದ. ಊರಾನ ಮಂದಿ ಮಠದ ಬಾಗಿಲಿಗೆ ನಿಂತು ಕರೀತಾರ. ಏನಂತ? ಏ ಮಡಿವಾಳಪ್ಪ, ಬಾರೋ ಹೊರಗ. ನಮ್ಮ ಮಠದ ಬಾಗಿಲು ಎಂದೂ ಮುಚ್ಚಿಲ್ಲ. ಇವತ್ತು ಬಾಗಿಲು ಮುಚ್ಚದಂದ್ರ ಆ ಹೆಣ್ಮಗಳಿಗೆ ನೀನೇ ನುಗ್ಸಿ ಅಂದ್ರ ಅವ್ರು. ಹೌದ್ ಹೌದ್ರಿಪ್ಪ. ಮಡಿವಾಳಪ್ಪ ಮುತ್ಯ ಹಾಯ್ಕೊಂಡು ಕೂತಿದ ಬಾಗಿಲು ತಾನೇ ತೆರೆದು ಹೊರಗೆ ಓಡಿ ಬಂದ. ಹೌದಾ? ಓಡಿ ಬಂದು ದೈವಕ್ಕೆ ಹೇಳ್ತಾನ. ಏನಂತ? ಯಪ್ಪ, ನಾ ಮಠದಾಗ ಕೂತೀನಿ, ಆ ಹೆಣ್ಮಗಳು ಮಾರಿನೇ ನಾ ನೋಡಿಲ್ಲ. ಆ ಹೆಣ್ಮಗಳಿಗೆ ನಾ ನುಗ್ಸಿಲ್ಲ. ಹೌದಾ? ನನ್ನ ಮಾತು ನಂಬ್ರಿ ಅಂತ ಹೇಳಿ ಎಲ್ಲಾ ದೈವಕ್ಕೆ ಅಡ್ಡ ಬಿದ್ದ. ಅವಾಗ ಏನಂತ? ಯಾರು ಅವನ ಮಾತು ಕೇಳಲಿಲ್ಲ. ಪ್ರಾಣ ಹೋಗ್ಯದಲ್ಲಪ್ಪ, ಜೀವ ಹೋಗ್ಯದ ಹೆಣ್ಮಗಳದು. 7 ತಿಂಗಳ ಗರ್ಭಿಣಿ ಅದಾಳ. ನೀ ಹೋಗಿ ಮಠದಾಗ ಬಾಗಿಲು ಹಾಕೊಂಡು ಕೊಟ್ಟಿದಿ. ನವಲಗುಂದ ನಾಗಲಿಂಗಪ್ಪ ಮುತ್ಯ ಕರೆ ಹೇಳಕತ್ತಾನ, ಅವಂದೇ ಮಾತು ಕರೆ ಅದಂದ್ರು. ಹೌದಪ್ಪ. ಹೌದಾ? ಅವಾಗ ಮಡಿವಾಳಪ್ಪ ಮುತ್ಯ ಹೊರಗೆ ಬಂದ. ಬಾಯಾದ ಹೆಣ್ಮಗಳಿಗೆ ತೆಗೆದು ದಂಡಿಗೆ ಹಾಕಿದ್ರು. ಮಡಿವಾಳಪ್ಪ ಮುತ್ಯ ಎಲ್ಲಾ ದೈವಕ್ಕೆ ಅಡ್ಡ ಬಿದ್ರು ಯಾರೂ ಕೇಳಲಿಲ್ಲ. ಹೋಗಿ ಹೆಣ್ಮಗಳ ತಲೆ ಮ್ಯಾಗ ಕೈ ಇಟ್ಟು ಕಿವ್ಯಾಗ ಉಪದೇಶ ಮಾಡ್ದ. ಸತ್ತಂತ ಹೆಣ್ಮಗಳು ಎದ್ದು ಕೂತು ನಗಲಕತ್ಲು. ಎದ್ದು ಕೂತು ನಗಲಕತ್ಲು. ಅವಾಗ ಹೇಳ್ತಾಳಕ್ಕಿ ಹೆಣ್ಮಗಳು, ಏನಂತ? ಯಪ್ಪ, ನಾ ಹೊಳ್ಳಿ ಮತ್ತೆ ಹುಟ್ಟಿ ಬಂದಿನಿ, ನನ್ನ ಹೊಟ್ಟಿಲೆ ಹುಟ್ಟಿದ ಮಗನಿಗೆ ನಿನ್ನ ಮಠಕ್ಕೆ ಬಿಡ್ತಾ ಅಂತಂದಳು. ಹೌದಾ? ಅದಕ್ಕೂ ಉಪದೇಶದೊಳಗ ಅಂತ ಶಕ್ತಿ ಅದ. ಹತ್ತಂತವ್ರಿಗೆ ಹೊಳ್ಳಿ ಹುಟ್ಟಿಸುವಂತ ತಾಕತ್ತು ಎದುರಾಗದಂತ ಕೇಳಿದ್ರೆ ಉಪದೇಶದೊಳಗದ, ಮಹಾಮಂತ್ರದೊಳಗದ. ಹೌದಾ? ಹೆಣ್ಮಗಳ ತಲೆ ಮ್ಯಾಗ ಹಸ್ತಿಟ್ಟು ಕಿವ್ಯಾಗ ಉಪದೇಶ ಮಾಡ್ದ. 7 ತಿಂಗಳ ಗರ್ಭಿಣಿ ಸತ್ತಂತ ಹೆಣ್ಮಗಳು ಜೀವಂತಾಗಿ ಎದ್ದು ಕೂತಾಳ. ಇದಕ್ಕೂ ಉಪದೇಶ ಅಂತಾರ. ಉಪದೇಶದಾಗ ಇಂಥ ಶಕ್ತಿ ಆದ. ಉಪಕಾರದೊಳಗ ಶಕ್ತಿ ಇಲ್ಲ. ಉಪಕಾರ ಒಂದು ದಿನ ಮಾಡ್ದಂದ್ರೆ ಅದು ಹಳ್ಳಿ ನಿನ್ಗೆ ಅಪಕಾರ ಆಕ್ಕದ. ಹೌದು ಹೌದು ಹೌದು. ನೀವು ಇನ್ನೊಬ್ರಿಗೆ ಉಪಕಾರ ಮಾಡ್ಲಕ್ ಹೋದ್ರ ಅದು ನಿನಗೆ ಅಪಕಾರ ಆಕ್ಕದ. ಉಪಕಾರದಿಂದ ಯಾರು ಮುಕ್ತರಾಗಿಲ್ಲ.
ಯಾರಿಗೂ ಮುಕ್ತಿ ಸಿಕ್ಕಿಲ್ಲ. ಹೌದಾ ಅದಕ್ಕೆ ಮಾತಾಡ್ಬೇಕಾದ್ರ ಲಕ್ಷ ಬಹಳ ಇರ್ಬೇಕಾಗ್ತದೆ. ಲಕ್ಷ ಕೊಟ್ಟು ಹಾ ಹಾ ವಿಚಾರ ಮಾಡಿ ಮಾತಾಡ್ಬೇಕಾಗ್ಯದ. ಅದಕ್ಕೆ ಇವತ್ತಿನ ದಿವಸ ಯಾವ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರಿಗೆ ಯಾರು ಉಪದೇಶ ಆಗ್ಯದಪ್ಪ ಅಂತ ಕೇಳಿದ್ರ ಹಾ ಹಾ ಬಂತ್ನಾಳದ ಶಂಕರಲಿಂಗ ಮುತ್ಯಾನ ಉಪದೇಶ ಆಗ್ಯದ. ಹೌದಾ ಹೌದಾ ಶಂಕರಲಿಂಗನ ಮುತ್ಯಾನ ಮಠದಾಗ ಹಾ ಹಾ ಯಾವ ಇಂಡಿ ತಾಲೂಕ ತಾಂಬಾದೊಳಗ ಬಂತ್ನಾಳ ತಾಂಬಾದ ಹತ್ತಿರ ಬಂತ್ನಾಳ ಹಾ ಬಂತ್ನಾಳದೊಳಗ ಲಚ್ಚಾಣ ಸಿದ್ದಪ್ಪ ಮುತ್ಯ ಆಡ್ತಿದ್ದ, ಏನತ್ತ ಗುರುವಿನ ಸೇವಾ ಮಾಡ್ತಿದ್ದ, ಕಸ ಹೊಡಿತಿದ್ದ. ಹಾ ಹಾ ಅವಾಗ ಶಂಕರಲಿಂಗ ಮುತ್ಯ ಒಂದು ದಿನ ಕರೆದು ಹೇಳ್ತಾನ, ಏನ್ ಹೇಳ್ಯಾನ್ರಿಪ್ಪ ಏ ಸಿದ್ಧಲಿಂಗ, ಹಾ ಹಾ ನನ್ನ ಮಠದಾಗ ನೀ ಇದ್ದೆ ಅಂದ್ರ ಹಾ ನಿನ್ನ ಕೀರ್ತಿ ಇಲ್ಲೇ ಉಳಿತದ. ಹೌದ್ ನಿನ್ನ ಕೀರ್ತಿ ಜಗತ್ತದಾಗ ಬೆಳಿಬೇಕಾಗ್ಯದ. ಹೌದಾ ನನ್ನ ಮಠದಾಗ ಇರಬೇಡ, ಇವತ್ತಿಗೆ ನೀ ಮಠದಂದ ಜಾಗ ಖಾಲಿ ಮಾಡಂದ. ಹಾ ಇಬ್ರು ಒಂದೇ ಮಠದಾಗಿದ್ರ ಕೀರ್ತಿ ಬೆಳೆನೋ. ಇಬ್ರು ಒಂದೇ ಮಠದಾಗ ಇರುವುದು ಬೇಡ, ಹಾ ಹಾ ನನ್ನ ಮಠದಂದ ನೀ ಜಾಗ ಖಾಲಿ ಮಾಡಂದ. ಉಪದೇಶ ಮಾಡಿ ಅವಾಗ ಅವನಿಗೆ ಉಪದೇಶ ಮಾಡ್ದ. ಇಂಥದಿನ ಭೇಟಿ ಆತಿನ ತಗಾವ್ ಹೇಳಿ. ಮಠ ಬಿಟ್ಟು 4 ಮಾರು ಮುಂದಕ್ಕೂ ಹಾದ ಸಿದ್ಧಲಿಂಗ ಮುತ್ಯ. ಏನಾಯ್ತು ಮುಂದ? ಹಾಳು ದುಃಖ ಆಯ್ತು, ಅಳ್ಳಕತ್ತ, ಹಾ ಹಾ ಕಣ್ಣೀರ್ ಹಾಕಲ್ಕತ್ತ. ಏನಂತ? ಹಳ್ಳಿ ಗುರುವಿಗೆ ನೋಡ್ದ, ಹಾ ಯಪ್ಪ ನಿನ್ನ ಮಠದಾಗ ನಾ ಉಂಡಿನಿ, ಹಾ ನಿನ್ನ ಮಠದಾಗ ನಾ ಆಡೀನಿ, ಹೌದಾ ನಿನ್ನ ಆಶೀರ್ವಾದ ನಾ ಪಡೆದೀನಿ. ಯಪ್ಪ ಇವತ್ತು ನಾ ಅಗಲಿ ಹೊಂಟಿನಿ, ಹಾ ನಿನ್ನ ಬಿಟ್ಟು ಹೊಂಟಿನಿ ತಂದಿ. ನಂದು ನಿಂದು ಭೇಟಿ ಯಾವಾಗ ಅಂತ ಹೇಳಿ ಗಳ 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 ಅಳ್ಳಕತ್ತ. ಯಾರು? ಸಿದ್ಧಲಿಂಗ ಮಹಾರಾಜರು. ಸಿದ್ಧಲಿಂಗ ಮುತ್ಯ ಒಂದೇ ಸೌನ್ ಅಳ್ಳಕತ್ತ. ಹೌದು. ಅವಾಗ ಶಂಕರಲಿಂಗ ಮುತ್ಯ ಹೇಳ್ತಾನ, ಏನಂತ? ಲಚ್ಚಾಣ ಮಠದೊಳಗ ಹಾ ಹಾ ಆಕಳು ಹೊಟ್ಟ್ಯಾಗ ಗೂಳಿಯಾಗಿ ಹುಟ್ಟಿ ಬರ್ತೀನಿ, ಅವಾಗ ನಾನು ಕೂನ್ ಹಿಡಿ, ನಂದು ನಿಂದು ಭೇಟಿ ಅವಾಗ? ಅಲ್ಲೇ ಆಗ್ತದಂತ ಹೇಳ್ದ ಲಚ್ಚಾಣದಾಗ. ಹೌದ್ ಹೌದ್ರಿಪ್ಪ. ಮುಂದೆ ಸಿದ್ಧಲಿಂಗ ಮಹಾರಾಜರು ದೇಶ ಸಂಚಾರ ಮಾಡ್ಕೊತ ಲಚ್ಚಾಣಕ್ಕೆ ಬಂದು ಸ್ಥಾಪನಾ ಮಾಡಿದ್ರು. ಹಾ ಹಾ ಲಚ್ಚಾಣದ ಗವಿ ಒಳಗ ಏನಾಗ್ಯದ್ರಿ? ಯೋಗ ಧ್ಯಾನ ಮಾಡ್ತಿದ್ರು, ತಪಸ್ ಕೂತಿದ್ರು, ಹಾ ಹಾ ಯೋಗ ಧ್ಯಾನ ಮಾಡ್ತಿದ್ರು. ಅದೇ ಲಚ್ಚಾಣ ಮಠದಾಗ ಒಂದು ಆಕಳ ಈತು. ಹೌದ್ ಅದೇ ಲಚ್ಚಣ ಮಠದಾಗ ಆಕಳ ಗುಳಿ ಇತ್ತು. ಸ್ವಾಟಿ ಶಿವನಿಗೆ ಅವ್ರು ಪಟ್ಟಿರ್ತಕ್ಕಂತ ಆಕಳ ಮಠಕ್ಕೆ ಬಿಟ್ಟಿದ್ರು. ಈಗ ಬಿಡ್ತಾರಲ್ಲ ಕಪ್ಪಲಿ ಅಂತ ಹೇಳಿ, ಹೌದ್ ಹೌದ್ರಿಪ್ಪ. ಈಗ ಬಿಡ್ತಾರ ಈ ಗುಡಿಗೊಳದಾಗ ಮಠಗೊಳದಾಗ ಬಿಡ್ತಾರ್ರಿ ಎಲ್ಲ. ಕಪ್ಪಲಿ ಆಕಳ ಅಂತ ಹೇಳಿ ಬಿಡ್ತಾರ. ಹಾ ಹಾ ಅದು ಯಾರು ಹೊಲ ಮೈದ್ರುನು ಅದಕ್ಕೆ ಯಾರು ಹೊಡೆಯಂಗಿಲ್ಲ. ಹೌದಾ ಅದು ಯಾರ ಮನ್ಯಾಗ ಹೊಕ್ಕರ್ನು ಯಾರು ಅದಕ್ಕ ಹೊಡೆಯಂಗಿಲ್ಲ. ಹೌದಾ ಅಂತ ಒಂದು ಆಕಳು ಬಿಟ್ಟಿದ್ರು. ಯಾರು ಬಿಟ್ಟಿದ್ರಂದ್ರ ಸೊಡ್ಡಿ ಶಿವನಿಗೆ ಅಂತ ಹೇಳಿ ಬರ್ತದ. ಹೌದ್ ಹೌದು ಹುಲಿಕಾಗ್ತಿ ಬಲ್ಲಿ. ಆ ಸೊಡ್ಡಿ ಶಿವನಿಗೆ ಅವರು ಹಾ ಲಚ್ಚಾಣ ಮಠಕ್ಕೆ ಆಕಳ ಬಿಟ್ಟಿದ್ರು. ಅದೇ ಆಕಳು ಹೊಟ್ಟ್ಯಾಗ ಹೋರಿಕರ ಹುಟ್ಟಿ ಬತ್ತು ಮಠದಾಗ. ಏನಾಯ್ತ್ರಿ ಮುಂದ? ಒಂದು ದಿವಸ ಹೋಯ್ತು, ಹಾ ಹಾ ಆಕಳು ಒದರ್ಲಿಲ್ಲ, ಹಾ ಕರ ಎದ್ದು ಹೋಗಿ ಮಲಿ ಕುಡಿಲಿಲ್ಲ. ಮಲಿ ಕುಡಿಲಿಲ್ಲ. ಮುಂದೆ ಏನಾಯ್ತು? 2 ದಿನ ಹೋಯ್ತು, ಹಾ ಆಕಳು ಒದರ್ಲಿಲ್ಲ, ಹಾ ಹಾ ಕರ ಎದ್ದು ಹೋಗಿ ಮಲಿ ಕುಡಿಲಿಲ್ಲ. ಹೌದಾ ಹಿಂಗೆ 3-4 ದಿನ ಹೋಯ್ತು. ಏನಾಯ್ತ್ರಿ ಮುಂದ? ಭಕ್ತರಿಗೆ ಎಲ್ಲ ಚಿಂತೆ ಆಯ್ತು. ಹೌದಾ ಮಠದಾಗಿದ್ದ ಭಕ್ತರಿಗೆಲ್ಲ ಚಿಂತೆ ಆಯ್ತು. ಏನ್ ಹೇಳ್ತಾರ? ನಮ್ಮ ಮಠದಾಗ ಆಕಳಿದು 3-4 ದಿನ ಆಯ್ತು. ಹಾ ಹಾ ಆಕಳ ಕರ ಸತ್ತಂದ್ರ ಅದ್ರ ಪಾಪ ನಮ್ಮ ಮಠಕ್ಕೆ ಹತ್ತದ, ಹಾ ಹಾ ಹೆಂಗ್ ಮಾಡ್ಬೇಕಂತ ಹೇಳಿ ಓಡಿ ಹೋಗಿ ಕೇಳ್ತಾರ ಸಿದ್ಧಲಿಂಗ ಮುತ್ಯಾಗ. ಏನಂತ? ಯಪ್ಪ ನಮ್ಮ ಮಠದಾಗ ಒಂದು ಆಕಳ ಕರ ಹುಟ್ಟ್ಯದ, ಹಾ ಇವತ್ತಿಗೆ 3-4 ದಿನ ಆಯ್ತು, ಹಾ ಹಾ ಹಾಲು ಕುಡ್ದಿಲ್ಲ, ಹೆಂಗ್ ಮಾಡ್ಬೇಕಂತ ಹೇಳಿ ಅಡ್ಡ ಬಿದ್ರು. ಅವಾಗ ಲಚ್ಚಾಣ ಸಿದ್ಧಲಿಂಗ ಮುತ್ಯ ಯೋಗ ಜ್ಞಾನದಿಂದ ತಿಳ್ಕೊಂಡ, ಹಾ ನನ್ನ ಗುರು ಬಂತ್ನಾಳದ ಶಂಕರಲಿಂಗ ಮುತ್ಯ ಹುಟ್ಟಿ ಬಂದನ ನನ್ನ ಮಠದಾಗ ಅಂತ ತಿಳ್ಕೊಂಡ. ಹಾ ಓಡಿ ಹೋಗಿ ಆಕಳ ಕರಿನ ತಲೆ ಮ್ಯಾಗ ಹಸ್ತಿಟ್ಟ. ಏನಂತ? ಖರೇನೆ ನೀ ನನ್ನ ಗುರು ಆಗಿದೆ ಅಂದ್ರ ಹಾ ಹಾ ಎದ್ದು ಹೋಗಿ ಹಾಲು ಕುಡಿ ಅಂದ. 3 ದಿನ ಹಾಲು ಕುಡಿಲಾರ ಕರ ಎದ್ದು ಟಣ ಟಣ ಜಿಕ್ಕೊತ್ತು ಹೋಗಿ ತಾಯಿ ಹಾಲು ಕುಡಿಲಕತ್ತು. ಹೌದಾವು. ಅದಕ್ಕೂ ಪುಣ್ಯಾತ್ಮರೇ ಏನಾಯ್ತ್ರಿ? ಉಪದೇಶದೊಳಗ ಅಂತ ಶಕ್ತಿಯಾದ. ಹಾ ಇವತ್ತಿನ ದಿವಸ ದೇಶದೊಳಗ ಮುಗುಳುಕೋಡ ಎಲ್ಲಾ ಲಿಂಗನ ಮಠ, ಬಂತ್ನಾಳದ ಶಂಕರಲಿಂಗ ಮಠ, ಸಾಕಷ್ಟು ಮಠಗಳಾಗ್ಯಾವ. ಹೌದಾ ಒಂದು ಗುರುವಿನ ಉಪದೇಶದಿಂದ ಅವರು ದೇವರಾಗ್ಯಾರ. ಹಾ ಹಾ ಉಪಕಾರದಿಂದ ಯಾರು ದೇವರಾಗಿಲ್ಲ. ಆಗಲ್ಕ ಬರಂಗುನು ಇಲ್ಲ. ಉಪಕಾರದಿಂದ ದೇವರಾಗ್ಲಿಕ್ಕೂ ಹಾ ಹಾ ಬರಂಗಿಲ್ಲ. ಎಲ್ಲ ಇನ್ನೊಂದು ಮಾತು ಹೇಳಿದ್ರು, ಎಲ್ಲಪ್ಪ ಮಹಾರಾಜ 3 ದಿನ ಮಣ್ಣಾಗಿಟ್ಟು ಉಪದೇಶ ಮಾಡಿ ಹೊರಗೆ ತೆಗದಾನ. ಉಪದೇಶ ಮಾಡಿ ಹೊರಗೆ ತೆಗದಾರ. ಹೊರಗೆ ತೆಗದಾನ. ಉಪದೇಶದೊಳಗೆ ಶಕ್ತಿ ಅದ, ಶಕ್ತಿ ಅದ. ಇನ್ನೊಂದು ಮಾತ, ಹಾ ಒಂದ್ ಮಾತು ಹೇಳಿದ್ರು ಅವರು, ಏನ್ರಿ? ದುರ್ವಾಸ ಮುನಿಗೆ
ಅಲ್ಲಿ ಸೀರೆ ಕೊಟ್ರು. ದ್ರೌಪದಿ ಸೀರೆ ಹರಿದು ಕೊಟ್ಲು. ನಾ ಲಗ್ಗ ಆಗಿ ನಂದತ್ತವ ಸೀರೆ ಹರಿದು ಕೊಟ್ಲು. ಅವ ಅದೇ ಸೀರೆ ಉಟ್ಕೊಂಡು ಹಳ್ಳಿ ನದಿ ದಂಡಿಗೆ ಬಂದ. ಅಕ್ಕಿಗೆ ಆಶೀರ್ವಾದ ಮಾಡ್ದ. ಯಾವಾಗ ನೀ ನನಗೆ ಉಪಕಾರ ಮಾಡಿದೆ ಅಂದ್ರೆ ನಿನಗೂ ನಾ ಉಪಕಾರ ಮಾಡ್ತೀನಿ ಅಂತ ಹೇಳಿ ಆಶೀರ್ವಾದ ಮಾಡ್ದ ಅಂತ ಹೇಳಿದ್ರು ಅವರು. ಹೌದು ಮುಂದ ಆ ದ್ರೌಪದ ದೇವಿ ಸೀರೆ ಸೆಳೆಯುವಂತ ಟೈಮದೊಳಗ ದೊಡ್ಡ ದುಶಾಸನ ಕೌರವರ ಆಸ್ಥಾನದೊಳಗ ದ್ರೌಪದಿ ಸೀರೆ ಸೆಳೆಯುವಂತ ಸಮಯದೊಳಗ ಏನಾದ್ರಿ ಆ ಸೀರೆ ಉಪಕಾರ ಮುಟ್ಸ್ಯಾರ ಅಂತ ಹೇಳಿದ್ರು ಅವರು. ಹೇಳ್ಯಾರ ಅಲ್ಲಿ ಸೀರೆ ಉಪಕಾರ ಮುಟ್ಟಿಸಿದವರು ದುರ್ವಾಸ ಮುನಿ ಅಲ್ಲ. ದುರ್ವಾಸ ಮುನಿ ಅಲ್ಲ. ಹೌದಾ? ಅಲ್ಲಿ ಯಾರು ಬಂದು ಅಕ್ಕಿಗೆ ಉಪಕಾರ ಮಾಡ್ಯಾರ ಅಂತ ಕೇಳಿದ್ರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಅಕ್ಕಿಗೆ ಬಂದು ಮಾನ ಕೈದನ ಮುಕ್ತಿ ಹೋಗಿಲ್ಲ. ಅಕ್ಕಿನ ಮಾನ ಕೈದಾನ. ಆದ್ರೆ ಅಲ್ಲಿ ದುರ್ವಾಸ ಮುನಿ ಬಂದು ಮಾನ ಕೈದಿಲ್ಲ. ಕೈಲಿ ಕರೆ ಮುಕ್ತಿ ಮಂದಿರಕ್ಕೆ ಒಯ್ದಿಲ್ಲ. ಉಪಕಾರ ಮಾಡದವ್ರು ಇಂಥವ್ರೇ ಮುಕ್ತಿಗೆ ಹೋಗ್ಯಾರ ಇತ್ತಂದ್ರೆ ಹೇಳ್ಬೇಕು. ಉಪಕಾರ ಮಾಡಿದವ್ರು ಮುಕ್ತಿಗೆ ಹೋದವ್ರು ಮುಂದಿನ ಸಂದಿಗೆ ಹೇಳ್ತಾರ, ತೋರಿಸ್ಕೊಡ್ಬೇಕು. ಇಂಥವ್ರೇ ಉಪಕಾರ ಮಾಡಿ ಮುಕ್ತಿಗೆ ಹೋಗ್ಯಾರ, ಇದಕ್ಕೆ ಉಪಕಾರ ಅಂತಾರ ಅನ್ನತಕ್ಕಂಥದ್ದು ಇನ್ನೊಮ್ಮೆ ಪಾಳ್ಯಾಕ ಹೇಳ್ತಾರ.